ಹಲೋ ಮಕ್ಕಳ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂಜಯ್. ಆ್ಯಂಡ್ ಇವತ್ತು ನಿಮಗೆ ಸೈನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಕ್ಕೆ ಹೋಗ್ತೀನಿ. ಆ್ಯಂಡ್ ನೈಟ್ ಎಷ್ಟಾಗುತ್ತೋ ನಾನು ಮಲಗಲ್ಲ, ನೀವು ಮಲಗಬೇಡಿ, ಕುತ್ಕೊಂಡು ಓದ್ತಾ ಇರಿ. ಬೆಳಗ್ಗೆ ಹೋಗ್ಬಿಟ್ಟು ಎಕ್ಸಾಮು ಮಸ್ತಾಗಿ ಬರುತ್ತೆ. ಆ್ಯಂಡ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಕೆಮಿಸ್ಟ್ರಿ ಅಂತ ಬಂದರೆ ದ 3 ಮಾರ್ಕ್ಸ್ ಡಯಾಗ್ರಾಮ್ ಏನು ರಿಯಾಕ್ಷನ್ ಆಫ್ ಜಿಂಕ್ ಗ್ರ್ಯಾನ್ಯೂಲ್ಸ್, ಇದೊಂದು ಇಂಪಾರ್ಟೆಂಟ್ ಡಯಾಗ್ರಾಮು 3 ಮಾರ್ಕ್ಸ್ಗೆ. ಹಾಗೆ ನೆಕ್ಸ್ಟ್ ಆ್ಯಕ್ಷನ್ ಆಫ್ ಸ್ಟೀಮ್ ಆನ್ ಎ ಮೆಟಲ್, ಸೊ ಇದು ಇನ್ನೊಂದು ಇಂಪಾರ್ಟೆಂಟ್ ಡಯಾಗ್ರಾಮ್ 3 ಮಾರ್ಕ್ಸ್ಗೆ. ನೆಕ್ಸ್ಟ್ ಬಂದ್ಬಿಟ್ಟು ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್, ಇದು 3 ಮಾರ್ಕ್ಸ್ ಡಯಾಗ್ರಾಮು. ಅದಾದಮೇಲೆ 2 ಮಾರ್ಕ್ಸ್ಗೆ ಬಿಗಿನಿಂಗ್ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್. ಇಷ್ಟು ಪ್ರಾಕ್ಟೀಸ್ ಮಾಡಿದ್ರೆ 3 ಮಾರ್ಕ್ಸ್ 1 ಕ್ವಶನ್ ಬರುತ್ತೆ ಡಯಾಗ್ರಾಮು, ಇಲ್ಲ 2 ಮಾರ್ಕ್ಸ್ 1 ಕ್ವಶನ್ ಬರುತ್ತೆ. ಸೊ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಇಷ್ಟು ಕರೆಕ್ಟಾಗಿ ಕಲ್ತ್ಕೊಳ್ಳಿ, ಯಾವ್ದಾದ್ರು ಒಂದು ಡಯಾಗ್ರಾಮ್ ಪಕ್ಕ ನಾಳೆ ಬರುತ್ತೆ ಎಕ್ಸಾಮ್. ನೆಕ್ಸ್ಟ್ ಫಸ್ಟ್ ಚಾಪ್ಟರ್ ಹೋಗೋಣ, ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ರಿಯಾಕ್ಷನ್. ಫಸ್ಟ್ ಬಂದ್ಬಿಟ್ಟು ಕಾಂಬಿನೇಷನ್ ರಿಯಾಕ್ಷನ್. ವೆನ್ ಸಿಂಗಲ್ ಪ್ರಾಡಕ್ಟ್ ಇಸ್ ಫಾರ್ಮ್ ಬೈ ದ ರಿಯಾಕ್ಷನ್ ಆಫ್ 2 ರಿಯಾಕ್ಟೆಂಟ್, 2 ರಿಯಾಕ್ಟೆಂಟ್ ಫಾರ್ಮ್ ಆಗಿ ಒಂದು ಪ್ರಾಡಕ್ಟ್ ಫಾರ್ಮ್ ಆಗಿಬಿಟ್ರೆ ದೆನ್ ವಿ ಕಾಲ್ ಇಟ್ ಆಸ್ ಕಾಂಬಿನೇಷನ್ ರಿಯಾಕ್ಷನ್. ದೆನ್ ಡಿಕಾಂಪೋಸಿಷನ್ ರಿಯಾಕ್ಷನ್, ಬ್ರೇಕಪ್ ಆಗಿಬಿಟ್ರೆ ಇಟ್ ಈಸ್ ಕಾಲ್ಡ್ ಆಸ್ ಡಿಕಾಂಪೋಸಿಷನ್ ರಿಯಾಕ್ಷನ್. ಈಗ ವೆನ್ ಸಿಂಗಲ್ reactant breaks up to form 2 new products, then such a reaction is called as decomposition reaction. Examples ಬರ್ತೀನಿ ನೋಡ್ಕೊಳ್ಳಿ. ನೆಕ್ಸ್ಟ್ ಥರ್ಮಲ್ ಡಿಕಾಂಪೋಸಿಷನ್ ಅಲ್ಲಿ there are 3 varieties: thermal, photolytic, electrolytic. Thermal decomposition ಅಂದ್ರೆ if the decomposition is carried out by heat, then it is known as thermal decomposition. Next, decomposition is carried out by light, then it is known as photolytic. The thermal decomposition carried out by current, then it is known as electrolytic decomposition. Next is displacement reaction. More reactive element displaces lower reactive element. It is known as displacement reaction. ಅದನ್ನೇ ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರೆಯೋದು. ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದರೆ ಏನು? The mutual exchange of ions takes place. The mutual exchange of ions takes place. So such a reaction is called as what reaction? Double decomposition reaction. Next, redox reaction. Redox reaction ಅಲ್ಲಿ when the oxidation and reduction both occurs, such a reaction is known as redox reaction. ಇಷ್ಟು ಇಂಪಾರ್ಟೆಂಟು. ವಿತ್ ದ ರಿಯಾಕ್ಷನ್ಸ್ ಕಲ್ತ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ವಿತ್ ದ ರಿಯಾಕ್ಷನ್ಸ್ ಬ್ಯಾಲೆನ್ಸಿಂಗ್ ಕೂಡ ಕಲಿಬೇಕಾಗುತ್ತೆ ನೀವು, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಆಕ್ಸಿಡೇಷನ್ ರಿಡಕ್ಷನ್. ಆಕ್ಸಿಡೇಷನ್ ಅಂತಂದರೆ ದ ಅಡಿಷನ್ ಆಫ್ ಆಕ್ಸಿಜನ್ ಇಸ್ known as ಆಕ್ಸಿಡೇಷನ್. ನೆಕ್ಸ್ಟ್ ರಿಡಕ್ಷನ್ ಅಂತಂದರೆ ರಿಮೂವಲ್ ಆಫ್ ಆಕ್ಸಿಜನ್ ಇಸ್ known as ರಿಡಕ್ಷನ್. ಸೊ ಅದಕ್ಕೆ 2 ಎಕ್ಸಾಂಪಲ್, ಯಾವುದು ಆಕ್ಸಿಡೈಸ್ ಆಗಿದೆ, ಯಾವುದು ರಿಡ್ಯೂಸ್ ಆಗಿದೆ ಅಂತ ಅಂದ್ಬಿಟ್ಟು ನೀವು ಬರೀಬೇಕು. ಸೊ ಇಲ್ಲಿ ನೋಡಿ, Mg + O2 ಎಷ್ಟು MgO. Mg ಏನಾಗಿದೆ? ಇಟ್ ಈಸ್ ಗೆಟಿಂಗ್ ಆಕ್ಸಿಡೈಡ್, ಆ್ಯಡ್ ಆಗ್ತಾ ಇದೆ ಆಕ್ಸಿಜನ್ನು. ಸೊ ಅದಕ್ಕೆ ವಿ ಕಾಲ್ ಇಟ್ ಆಸ್ ಆಕ್ಸಿಡೇಷನ್ನು. ಓಕೆ, ಇಲ್ಲಿ ನೋಡಿ CuO ಆಕ್ಸಿಜನ್ ರಿಮೂವ್ ಆಗ್ತಾ ಇದೆ, CuO ಆಗ್ತಾ ಇದೆ CuO ಇಂದ, ದಟ್ ಈಸ್ ವೈ ಯು ಕಾಲ್ ಇಟ್ ಆಸ್ ರಿಡಕ್ಷನ್. ಅರ್ಥ ಆಗ್ತಾ? ನೆಕ್ಸ್ಟ್ ಕೊರೋಷನ್ ಅಂತ ಅಂದ್ರೆ ದ ಸ್ಲೋ ಹೀಟಿಂಗ್ ಅಪ್ ಆಫ್ ಮೆಟಲ್ಸ್ ಡ್ಯೂ ಟು ಮಾಯ್ಸ್ಚರ್ ಅಂಡ್ ಏರ್. ಸೊ ದಟ್ ಈಸ್ ವಾಟ್ ಯು ಕಾಲ್ ಇಟ್ ಆಸ್ ಕೊರೋಷನ್. ಯಾವ ರೀತಿ ಕೊರೋಷನ್ ಇದೆ? ಸೊ ಇನ್ ದಿಸ್ ಕೊರೋಷನ್ ಯು ಕ್ಯಾನ್ ಗೆಟ್ ಕೊರೋಷನ್ ಆಫ್ ಐರನ್, ಕಾಪರ್, ಸಿಲ್ವರ್, ಅಲ್ಯೂಮಿನಿಯಂ. Corrosion of iron by Fe2CO3.XH2O. Next, copper, corrosion of copper CuCO3.CuOH taken place. So ನಿಮಗೆ ಇದು ಐರನ್ ಬಿಟ್ಟು ಇನ್ನು ಮಿಕ್ಕಿದ್ದು ಕೇಳೋದು ಕಮ್ಮಿ, ಓನ್ಲಿ ಕಾನ್ಸಂಟ್ರೇಟ್ ಆನ್ ಐರನ್. ನೆಕ್ಸ್ಟ್ ರ್ಯಾನ್ಸಿಡಿಟಿ. ರ್ಯಾನ್ಸಿಡಿಟಿ ಅಂದರೆ ಮೀನಿಂಗ್ ಏನು? ಆಯಿಲು ಮತ್ತು ಫ್ಯಾಟ್ಸ್ ಕಂಟೆಂಟ್ ಏನಾಗುತ್ತೆ, ಆಯಿಲ್ ಆ್ಯಂಡ್ ಫ್ಯಾಟ್ಸ್ ಕಂಟೆಂಟ್ ಇಟ್ ಈಸ್ ಎಕ್ಸ್ಪೋಸ್ ಟು ಏರ್, ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ದೆನ್ ಇಟ್ ಫಾರ್ಮೇಷನ್ ಆಫ್ ರ್ಯಾನ್ಸಿಡ್. ಸೊ ಯಾವಾಗ ರ್ಯಾನ್ಸಿಡ್ ಫಾರ್ಮೇಷನ್ ಆಗುತ್ತೋ ದಿಸ್ ಎಂಟೈರ್ ಪ್ರೊಸೆಸ್ ಇಸ್ known as ರ್ಯಾನ್ಸಿಡಿಟಿ. ನೆಕ್ಸ್ಟ್ 1 ಮಾರ್ಕ್ಗೆ ತುಂಬ ಇಂಪಾರ್ಟೆಂಟ್ ಕ್ವಶನ್ ಅಂತ ಆಸಿಡ್ ಬೇಸ್ ಸೊಲ್ಯೂಷನ್. ನೋಡಿ, ಟೂತ್ ಡಿಕೇಗೆ pH ಎಷ್ಟಿರುತ್ತೆ? pH ವಿಲ್ ಬಿ ಲೆಸ್ ದೆನ್ 5.5. pH ಸ್ಕೇಲಲ್ಲಿ ನೀವು ನೋಡಿರ್ಬೋದು 1 to 7, 7 to 14. 1 to 7 is known as acidic medium. 7 in a 14 is known as basic medium. 7 is neutral medium. ಸೊ 1, 2, 3 ಬಂದರೆ ಇಟ್ ಈಸ್ ಸ್ಟ್ರಾಂಗ್ ಆಸಿಡ್. 14, 13, 12 ಬಂದರೆ ಇಟ್ ಈಸ್ ಸ್ಟ್ರಾಂಗ್ ಬೇಸ್. ಅರ್ಥ ಆಗ್ತಿದೆಯಲ್ಲ? 6 ಈ ಥರ ಬಂದರೆ ಇಟ್ ಈಸ್ ವೀಕ್ ಆಸಿಡ್. ಓಕೆ, 8 ಬಂದರೆ ಇಟ್ ಈಸ್ ವೀಕ್ ಬೇಸ್. ಇದನ್ನು ಅರ್ಥ ಮಾಡ್ಕೊಳ್ಳಿ. pH ನಿಮಗೆ ಬರೆಯೋದಕ್ಕೆ ಹೇಳ್ತಾರೆ, ನಾಳೆ ಕ್ವಶನ್ ಪಕ್ಕ ಬರುತ್ತೆ. ಆಸಿಡ್ ರೈನು ಇಟ್ ಈಸ್ ಲೆಸ್ ದೆನ್ 5.6. ಬಾಡಿ pH ಎಷ್ಟು? 7 to 7.8. ಟೂತ್ ಎನಿಮಲ್ ಈಸ್ ಮೇಡ್ ಅಪ್ ಆಫ್ ವಾಟ್ ಅಂತ ಕೇಳ್ತಾರೆ. ಇಟ್ ಈಸ್ ಕ್ಯಾಲ್ಸಿಯಂ ಫಾಸ್ಫೇಟ್. ತುಂಬ ಸತಿ ಕೇಳಿದರೆ, ಈ ಸತಿ ನೀವು ಕೇಳ್ಬೋದು. ಇಂಡೈಜೇಷನ್ ಆದಾಗ ಏನು ಹಾಕಬೇಕು? ಆ್ಯಂಟಾಸಿಡ್ನ ನೀವು ಟ್ಯಾಬ್ಲೆಟ್ ತೊಗೋಬೇಕು. ವಿಚ್ ಈಸ್ ಆ್ಯಂಟಾಸಿಡ್? ಮಿಲ್ಕ್ ಆಫ್ ಮೆಗ್ನೀಷಿಯಾ. ಓಕೆ, pH ಆಫ್ ಗ್ಯಾಸ್ಟ್ರಿಕ್ ಆ್ಯಸಿಡ್, ಗ್ಯಾಸ್ಟ್ರಿಕ್ ಒಳಗಡೆ ಹೊಟ್ಟೆಯಲ್ಲಿರುವಂಥ ಆಸಿಡ್. ಸೊ 1.5 ಇಂದ 3.5. ಓಕೆನಾ? ಇಟ್ ಈಸ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಬ್ಲೂ ವಿಟ್ರಿಯೋಲ್, ಇದು ತುಂಬ ಸರಿ ಕೇಳಿಲ್ಲ ಬಟ್ ವೆರಿ ಇಂಪಾರ್ಟೆಂಟ್. CuSO4.5H2 ಅನ್ನು ಬ್ಲೂ ವಿಟ್ರಿಯೋಲ್ ಅಂತ ಕರಿತೀವಿ. ಈ 5H2O ಇಸ್ known as ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ನೆಕ್ಸ್ಟ್ ಬಂದಾಗ ಆಕ್ವರೇಜಿಯಾ. ಈ ಆಕ್ವರೇಜಿಯಾ ಏನು? ಗೋಲ್ಡನ್ನ ಡಿಸಾಲ್ವ್ ಮಾಡೋಕ್ಕೆ ಯೂಸ್ ಮಾಡೋವಂಥದ್ದು ಆಕ್ವರೇಜಿಯಾ. ಇಟ್ ಈಸ್ 3:1 ರೇಷಿಯೋ. 3 moles ಆಫ್ HCl, 1 mole ಆಫ್ HNO. 3:1 ರೇಷಿಯೋಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಆ್ಯಂಡ್ ನೈಟ್ರಿಕ್ ಆಸಿಡ್ ಇದ್ದರೆ ಯು ಕಾಲ್ ಇಟ್ ಆಸ್ ಆಕ್ವರೇಜಿಯಾ. ನೆಕ್ಸ್ಟ್ ಆ್ಯಂಡ್ ಸ್ಟಿಂಗಲ್ಲಿ ಯಾವ ಆಸಿಡ್ ಇರುತ್ತೆ? ಫಾರ್ಮಿಕ್ ಆಸಿಡ್, ಮೆಥನಾಯಿಕ್ ಆಸಿಡ್. ಅದಾದಮೇಲೆ ವಿಚ್ ಸಾಲ್ಟ್ ಡಸ್ ನಾಟ್ ಕಂಟೈನ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್?
ಇಂಪಾರ್ಟೆಂಟ್ ಕ್ವಶನು ಬೇಕಿಂಗ್ ಸೋಡಾ ನೆನ್ಪಿಟ್ಕೊಳ್ಳಿ.